ಬೆಳಗಿನ ವಿಶೇಷ ತರಗತಿಗಳು, ಸಂಜೆಯ ಗುಂಪು ಅಭ್ಯಾಸಗಳು ಈಗಾಗಲೇ ಪ್ರಾರಂಭ ಆಗ್ಬಿಟ್ಟಿದೆ. ಯುದ್ಧೋಪಾದಿಯಲ್ಲಿ ಸಿದ್ಧತೆಗಳು ಇವತ್ತು ನಡೀತಾ ಇದೆ. ಒಟ್ಟಾರೆ ಎಲ್ಲರಿಗೂ ಕೂಡ ಫಲಿತಾಂಶ ಉತ್ತಮವಾಗಿ ಬರಬೇಕು ಅಂತಕ್ಕಂಥ ಆಶಯ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಪ್ರಗತಿ ವಾಹಿನಿಯ ಮುಖೇನ ಪ್ರಥಮ ಭಾಷೆ ಕನ್ನಡ, ಈಗಾಗಲೇ ತರಗತಿಗಳಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ. ನಾನು ಹೇಳ್ತಕ್ಕಂಥ ವಿಚಾರಗಳು ಎಷ್ಟೋ ತರಗತಿಯ ಕೋಣೆಯಲ್ಲಿ ನಿಮ್ಮ ಗುರುಗಳು, ಕನ್ನಡ ಭಾಷಾ ಶಿಕ್ಷಕರು ನಿಮಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇನ್ನೊಂದಷ್ಟು ಮಾಹಿತಿಯನ್ನ ನಿಮಗೆ ಅನುಮಾನಗಳಿದ್ದಂಥ ಸಂದರ್ಭದಲ್ಲಿ ಈ ತರದ ವಿಚಾರಗಳನ್ನ ನಾನು ನನ್ನ 25 ವರ್ಷಗಳ ಸೇವೆಯಲ್ಲಿ ಏನನ್ನ ನಾನು ತರಗತಿ ಕೋಣೆಯಲ್ಲಿ ಅನುಕೂಲಿಸಿದ್ದೀನಿ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಇಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಜಿಲ್ಲಾ ಶಿಕ್ಷಣ ತರಬೇತಿ ಕೇಂದ್ರಕ್ಕೆ ನಾನು ನನ್ನ ವೈಯಕ್ತಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನ ಹೆಸರು ಎಸ್ ಕೃಷ್ಣಪ್ಪ ಅಂತ ಹೇಳಿ, ನಾನು ತುಮಕೂರು ನಗರದ ಅತ್ಯಂತ ಘನತೆವೆತ್ತ ಶಾಲೆಯಾದಂಥ ಎಂಪ್ರೆಸ್ ಸರ್ಕಾರಿ ಎಂಪ್ರೆಸ್ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಕನ್ನಡ ಶಿಕ್ಷಕನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ನನಗೆ 25 ವರ್ಷಗಳ ಒಂದು ಅನುಭವ ಕೂಡ ಇದೆ. ನಾನು ಈಗಾಗಲೇ ಸಾಕಷ್ಟು ವಾಹಿನಿಗಳಲ್ಲಿ, ನಮ್ಮ ಪ್ರಗತಿ ವಾಹಿನಿಯಲ್ಲೂ ಕೂಡ ಈ ಹಿಂದೆ ಕನ್ನಡ ಭಾಷಾ ವಿಷಯವನ್ನು ಕುರಿತಂತೆ ನಾನು ತಮಗೆ ಮಾರ್ಗದರ್ಶನವನ್ನು ಕೂಡ ನೀಡಿದ್ದೆ ಅಂತಕ್ಕಂಥ ವಿಚಾರವನ್ನ ಮತ್ತೊಮ್ಮೆ ಮೆಲುಕು ಹಾಕ್ತಾ, ನಾನು ಕನ್ನಡ ಭಾಷೆ, ಪ್ರಥಮ ಭಾಷೆ ಕನ್ನಡ ವಿಷಯವನ್ನ ಕುರಿತಂತೆ ಪರೀಕ್ಷಾ ದೃಷ್ಟಿಯಿಂದ ನಾನು 4 ಅವಧಿಗಳನ್ನ ತೆಗೆದುಕೊಳ್ತಾ ಇದ್ದೇನೆ. ಇವತ್ತಿನ ಈ ಅವಧಿಯಲ್ಲಿ ವ್ಯಾಕರಣ ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತಾಪವನ್ನ ಮಾಡಲಿಕ್ಕೆ ಬಯಸ್ತೇನೆ. ಈ ವ್ಯಾಕರಣ ವಿಷಯವನ್ನ ಇವತ್ತು ಮತ್ತು ಮುಂದಿನ ಇನ್ನೊಂದು ಅವಧಿಯಲ್ಲಿ 45 ನಿಮಿಷಗಳ ಅವಧಿಯಲ್ಲಿ 2 ಅವಧಿಗಳನ್ನ ಇಲಾಖೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಗ್ರಾಮರ್ ಅಥವಾ ಕನ್ನಡ ವ್ಯಾಕರಣವನ್ನ ಪ್ರಸ್ತುತಪಡಿಸ್ತೇನೆ. 3ನೇ ಅವಧಿಯಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತೇನೆ. 4ನೇ ಅವಧಿಯಲ್ಲಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಇವತ್ತು ಕನ್ನಡ ವ್ಯಾಕರಣದಲ್ಲಿ ಬಹಳ ಮುಖ್ಯವಾಗಿ ಯಾವ ವಿಚಾರ ಇರ್ತದೆ, ನಾನು ಹೇಗೆ ಇದನ್ನ ಪರೀಕ್ಷಾ ದೃಷ್ಟಿಯಿಂದ ನೋಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಅಂದ್ರೆ, ತಮ್ಮಗಳೆಲ್ಲರ ಅನುಕೂಲಕ್ಕೋಸ್ಕರವಾಗಿ ನಾನು ಘಟಕವಾರು ಸಂಭವನೀಯವಾದಂತಹ ವ್ಯಾಕರಣದ ಅಂಶಗಳು ಯಾವ್ಯಾವು ಬರ್ತವೆ, ಅದಕ್ಕೆ ಉತ್ತರವನ್ನ ಹೇಗೆ ಬರಿಬೇಕಾಗತ್ತೆ ಅನ್ನೋ ವಿಚಾರವನ್ನ ನಾನು ಪ್ರಸ್ತಾಪಿಸ್ತಾ ಹೋಗ್ತೇನೆ. ಯಾಕೆಂದ್ರೆ ಪರೀಕ್ಷಾ ಮಂಡಳಿಯ ನಿರ್ದೇಶನದಂತೆ ಸಹಜವಾಗಿ ನಾವು ಪಠ್ಯದ ಹೊರತಾಗಿ ಏನನ್ನೂ ಕೂಡ ಕೇಳಬಾರದು ಅಂತಕ್ಕಂಥದ್ದು ಈಗಾಗಲೇ ಒಂದು ನಿರ್ದೇಶನ ಇದೆ. ಹಾಗಾಗಿ ಯಾರೇ ಪ್ರಶ್ನೆ ಪತ್ರಿಕೆಯನ್ನ ಪರೀಕ್ಷಾ ದೃಷ್ಟಿಯಿಂದ ತಯಾರು ಮಾಡ್ತಕ್ಕಂಥ ರಾಜ್ಯದ ಯಾವೊಬ್ಬ ಶಿಕ್ಷಕರು ಕೂಡ ಯಾವ ಕಾರಣಕ್ಕೂ